ವೆಲ್ಕಮ್ ಬ್ಯಾಕ್. ನಾವು RSSನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂಥ ವಿಚಾರಕ್ಕೆ ಸಂಬಂಧಿಸಿ ಸರ್ಕಾರ ತೆಗೆದುಕೊಂಡ ತೀರ್ಮಾನದ ಬಗ್ಗೆ ಮಾತನಾಡ್ತಾ ಇದ್ವಿ. ಮೋಹನ್ ಗೌಡ್ರೆ, ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಶಾಲೆಗಳ ಆವರಣದಿಂದ ದೂರ ಇಡುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ, ಅದನ್ನು ಮಾಡ್ತೀವಿ ಅಂತ. ನನಗೆ ಪ್ರಶ್ನೆ ಇರೋದು, ನೀವು ಪರಿವಾರ ಸಂಘಟನೆಯಿಂದ ಬಂದಂಥವ್ರು, RSS ಇರ್ಬೋದು, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಇದನ್ನು ಈ ಚಟುವಟಿಕೆಗಳ ಮುಖಾಂತರ ಅಥವಾ ಈ ನಿಯಮಗಳ ಮುಖಾಂತರ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಅಂತ ಅನ್ಸುತ್ತಾ ನಿಮಗೆ? ಮಾಡಬಹುದು ಅಂತ ಅನ್ಸುತ್ತಾ ಸರ್ಕಾರಕ್ಕೆ? ಖಂಡಿತವಾಗಿ ಇಲ್ಲ. ಮನಸ್ಸಿನಲ್ಲಿಯೂ ಸಹ ಅದನ್ನ ಏನು ಮಾಡಲು ಸಾಧ್ಯ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾಗಿ, ಇವತ್ತು ಕೇವಲ ಒಂದು ಸಂಸ್ಥೆ ಅಲ್ಲ, ಅದರ ಅಡಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಉಪ ಸಂಘಟನೆಗಳು ಇವತ್ತು ಸಂಸ್ಕಾರ ಸಂಘಟನೆಗಾಗಿ ವಿಶ್ವ ಹಿಂದೂ ಪರಿಷತ್ತು, ವಿದ್ಯಾರ್ಥಿಗಳಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು, ಕಾರ್ಮಿಕರಿಗಾಗಿ ಮಜದೂರ್ ಸಂಘ, ಗ್ರಾಮೀಣ ಮಕ್ಕಳಿಗಾಗಿ ಗ್ರಾಮೀಣ ಇದಕ್ಕೋಸ್ಕರ ವನವಾಸಿ, ಅದೇ ರೀತಿಯಲ್ಲಿ ಇವತ್ತು ಸುಮಾರು 50,000 ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದೆ, 100 ಕಾಲೇಜುಗಳನ್ನ ನಡೆಸ್ತಾ ಇದೆ, ಏಕರ ವಿದ್ಯಾಲಯ, ವಿದ್ಯಾಭಾರತಿ. ಹಾಗಿದ್ರೆ ಇದಕ್ಕೆ ನೀವು ರಿಯಾಕ್ಟ್ ಮಾಡಬೇಕು ಅಂತಾನೆ ಇಲ್ವಲ್ಲ? ನಿಮ್ಮ ಪರಿವಾರ ಸಂಘಟನೆಗೆ ಇದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಇಲ್ಲ, ಸರ್ಕಾರ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂತ ಯಾಕೆ ಮಾತಾಡ್ತೀರಿ? ಯಾವ ಅವಶ್ಯಕತೆಯೂ ಇಲ್ಲ. ಇವತ್ತು ಇವರ ಯಾವ ರೂಲ್ಸ್ಗಳು ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಇಚ್ಚಷ್ಟು ಸಹ ಪರಿಣಾಮ ಬೀರುವುದಿಲ್ಲ. ಅದರ ಬದಲಾಗಿ ಹಿಂದೂ ಸಮಾಜ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರಬಹುದು, ಹಿಂದೂ ಸಂಘಟನೆಗಳಿಗೆ. ಅಲ್ಲ ಮೋಹನ್ ಗೌಡ್ರೆ, ನನಗೆ ಒಂದು ಪ್ರಶ್ನೆ ಇರೋದು, ಈ ನಿಯಮಗಳನ್ನ ಬಳಸಿ ನಿಮಗೆ ಟಾರ್ಚರ್ ಮಾಡಬಹುದು ಅಂತ ಏನಾದ್ರೂ ಆತಂಕ ಇದೆಯಾ ನಿಮಗೆ? ಅಥವಾ ಸತಾಯಿಸಬಹುದು ಈ ನಿಯಮಗಳನ್ನ ಬಳಸಿ ಅಂತ? ಕೆಲವು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಇದನ್ನ ಬಳಕೆ ಮಾಡಬಹುದು. ಈಗ ಕೆಲವು ಕಡೆಗಳಲ್ಲಿ ನಾವು ಅನುಮತಿ ತೆಗೆದುಕೊಂಡು ಪರ್ಮಿಷನ್ ಅನ್ನ ಈಗಾಗಲೇ ನಾವು ಕಾರ್ಯಕ್ರಮ ಏನ್ ಮಾಡ್ತಾನೆ, ಕೊನೆಯ ಮೂಮೆಂಟ್ ಅಲ್ಲಿ ಇವರು ಹಾಕಿ ಕೆಲವೊಂದು ಕಾರ್ಯಕ್ರಮಗಳನ್ನ ತಡೆಬಹುದು. ಬಿಟ್ರೆ ಸಂಘದ ಚಟುವಟಿಕೆಗಳಲ್ಲಿ ಹಿಂದೂ ಸಂಘಟನೆ, ಇವತ್ತು ಹಿಂದೂ ಸಮಾಜ ವಿಶಾಲವಾಗಿದೆ. ಕೇವಲ ಸರ್ಕಾರಿ ಶಾಲೆ ಅಲ್ಲ, ಇವತ್ತು ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚುವ ಸ್ಥಿತಿಯಲ್ಲಿದೆ. ಅದಕ್ಕಿಂತ ದೊಡ್ಡ ಪ್ರಮಾಣದ ಇವತ್ತು ಖಾಸಗಿ ಶಾಲೆಗಳಿರ್ಬೋದು, ಬೇರೆ ಬೇರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಮಾಜ ಇಡೀ ವ್ಯಾಪಕವಾಗಿದೆ. ಗೌಡ್ರೆ ಮಾತನಾಡ್ತೀನಿ, ನನಗೊಂದು ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.